ರುಚಿಯಾದ ವಡೆ ಮಾಡೋ ವಿಧಾನ ನೋಡೋಣ ಬರ್ರಿ. ನೋಡ್ರಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ವಡೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅವಾಗ ನಾನು ಸಾಂಪ್ರದಾಯಿಕವಾಗಿ ತೋರಿಸಿದ್ನಿ. ಈಗ ದಿಢೀರ್ ಮಾಡುವಂಥದ್ದು ಹೆಂಗೆ ಅಂತೇಳಿ ನೋಡೋಣಂತ. ಇಲ್ಲಿ ವಡೆ ಮಾಡಲು ನಾನು ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ತೊಗೊತೀನಿ. 1 ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ತೊಗೊತೀನಿ. ಒಂದು 4ರಿಂದ 5 ಗ್ಲಾಸ್ ಗೋಧಿ ಹಿಟ್ಟು ಜರಡಿ ಹಿಡ್ಕೊಂಡು ಇಟ್ಕೊಂಡೇನಿ. ಇಲ್ಲಿ ನೋಡ್ರಿ, ನಾಳೆ ಮಾಡ್ಬೇಕಂದ್ರೆ ಇವತ್ತು ರಾತ್ರಿ ನಾದ ತನ್ನ ಹಿಟ್ಟು. ಈಗ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ರೀ. 1 ಗ್ಲಾಸ್ ಕಡಲೆಬೇಳೆ ತೊಗೊತೀನಿ. ನೋಡ್ರಿ, ಈಗ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇಟ್ಬಿಡ್ತೇನೆ ರೀ. ನಾಳೆ ಬೆಳಿಗ್ಗೆ ಈ ಗೋಧಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಇದಕ್ಕೇನು ಹಾಕ್ಬೇಕಂತ ಹೇಳ್ತೇನೆ ನಾನು. ಈಗ ನೀರು ಹಾಕಿ ಇಟ್ಟು ಬಂದಿರ್ತೀನಿ. ಚೆನ್ನಾಗಿ ತೊಳೆದು ನೀರು ಹಾಕಿಡ್ತೇನೆ. ನೋಡ್ರಿ ಚೆನ್ನಾಗಿ ನಾನು ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ತೊಳೆದು ನೆನೆಯಾಕಿಟ್ಟೇನೆ. ಬೆಳಿಗ್ಗೆ ತನಕ ಹಾಗೆ ನೆನೆಯಿಲ್ರಿ, ಅಂದ್ರೆ ಚೆನ್ನಾಗಿ ಆಗ್ತಾವೆ ವಡೆ. ಇಲ್ಲಿ ನೋಡ್ರಿ, ಗೋಧಿ ಹಿಟ್ಟು ತೊಗೊಂಡೇನ್ರಿ. ಈಗ ಗ್ಲಾಸಲ್ಲಿ 5ರಿಂದ 6 ಗ್ಲಾಸ್. 1 ಗ್ಲಾಸ್ ಅದಕ್ಕೆ ಮೈದಾ ಸೇರಿಸ್ಕೊತೇನೆ ರೀ. ಇವನು ಚಪಾತಿ ಹಿಟ್ಟನ್ನು ಅದಕ್ಕೆ ನಾದಿ ಇಟ್ಬಿಡೋದು ರೀ. ಬೆಳಿಗ್ಗೆ ಎದ್ದು ಅದನ್ನು ರುಬ್ಕೊಂಡು ಅದಕ್ಕೆಲ್ಲ ಏನೇನು ಮಸಾಲೆ ಬೇಕು, ಹೆಂಗೆ ರುಬ್ಕೋಬೇಕಂತೇಳಿ ನಾಳೆ ನೋಡೋಣ. ಈಗ ರಾತ್ರಿನೇ ಇದನ್ನು ಹಿಟ್ಟನ್ನು ನಾದಿಡ್ತೇನೆ ನೋಡ್ರಿ. ಇದಕ್ಕೆ 1 ಗ್ಲಾಸ್ ಅಷ್ಟು ಜರಡಿ ಹಿಡ್ಕೊಂಡು ನಾನು ಮೈದಾ ಹಿಟ್ಟು ಸೇರಿಸ್ಕೊತೇನೆ. ನೋಡ್ರಿ, 1 ಗ್ಲಾಸ್ ಅಷ್ಟು ನಾನು ಮೈದಾ ಸೇರಿಸ್ಕೊಂಡೇನಿ. ನಾ ಈಗಾಗಲೇ ಸಾಂಪ್ರದಾಯಿಕವಾಗಿ ವಡೆ ಮಾಡೋ ವಿಧಾನ ಹೇಳಿದ್ದೇನೆ ರೀ. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿರಿ. ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಮತ್ತು ಹೋಮ್ ಕಾಳು ಅಥವಾ ಅಜ್ವಾಯಿನ್ ಕಾಳು ಅಂತ ಹೇಳ್ರಿ, ಅದನ್ನು ಹಾಕಿ ಚೆನ್ನಾಗಿ ನಾದಿಡ್ತೇನೆ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ನಾನು ಹೋಮ್ ಕಾಳು ಹಾಕ್ಕೊತೇನೆ. ನೋಡಿರಿ, ಅಜ್ವಾಯಿನ್ ಅಂತೆಲ್ಲ ಸ್ವಲ್ಪ ತಿಕ್ಕಿ ಹಾಕ್ಕೋಬೇಕು ರೀ. 1 ಚಮಚದಷ್ಟು ಟೀ ಸ್ಪೂನ್ದಷ್ಟು ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಸೋಡಾ ಸೇರಿಸ್ಕೊತೇನೆ ರೀ. ಸ್ವಲ್ಪ ಸೇರಿಸ್ಕೊಂಡೇನಿ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಡ್ತೇನೆ ನೋಡ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ನಾನೀಗ ನಾದ್ಕೊಂಡೆ. ನಿಮಗೆ ಸ್ವಲ್ಪ ಕ್ವಾಂಟಿಟಿ ಬೇಕಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಸಹಿತ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಹಾಕ್ಕೋಬೇಕು ರೀ. ಭಾಳ ರುಚಿಯಾಗಿರ್ತಾವೆ. ಮತ್ತು ತಿನ್ಬೇಕು ಅನ್ನಿಸ್ತಾವೆ. ಹಾಗಾದ್ರೆ ನಾಳೆ ಬೆಳಿಗ್ಗೆ ಹೆಂಗೆ ವಡೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ. ನೋಡಿರಿ, ನಿನ್ನ ರಾತ್ರಿ ನೆನೆಯಕ್ಕಿಟ್ಟಿದ್ನೆಲ್ಲ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ನೆನೆದೇವು ರೀ. ಈಗ ಮಸಾಲೆಗೆ ನಾನು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ 1-2, ಆಮೇಲೆ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೇನೆ ರೀ. ಅವನು ಚೆನ್ನಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನೆನೆಯಕ್ಕಿಟ್ಟಿದ್ವಲ್ಲ ರೀ, ಅವನ್ನ ಬಸ್ಕೊಂಡು ಅದ್ರಾಗ ತಿರುವಿ ನಿನ್ನ ಹಿಟ್ಟು ನಾದಿಟ್ಟಿದ್ವಲ್ಲ ಅದ್ರಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಮಸಾಲೆಗೆ ನಾನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿನ ಇದ್ರಾಗ ಸೇರಿಸ್ಕೊಂಡು ರುಬ್ಬಿ ಬಿಡ್ತೇನೆ ರೀ. ಅಂದ್ರೆ ನಿನ್ನೆ ನಾವು ನೆನೆಯಾಕಿಟ್ಟಿದ್ವಲ್ಲ ರೀ ಉದ್ದಿನಬೇಳೆ ಕಡಲೆಬೇಳೆ, ಅದ್ರಾಗ ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಆ ಹಿಟ್ಟು ನಾದಿಟ್ಟಿದ್ನೆಲ್ಲ ರಾತ್ರಿನ ಅದಕ್ಕೆ ಮಿಕ್ಸ್ ಮಾಡ್ಕೊತೇನೆ ರೀ. ಚೆನ್ನಾಗಿ ಹಿಟ್ಟನ್ನು ಉಡಿಬೇಕು ರೀ. ಆಮೇಲೆ ಅದನ್ನು ಅಂದ್ರೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಉಡಿದಂತಂದ್ರೆ ಅದನ್ನು 2 ಉಬ್ಬಿನೂ ನಾನು ಹಾಕ್ಕೊಂಡು ಸರಿಯಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ವಡೆ ಬಿಡುವ ಹದಕ್ಕೆ ಬರ್ತದೆ ನೋಡಿರಿ. ಒಟ್ಟು ನೀರು ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಭಾಳ ನೀರು ಹಾಕ್ಕೊಂಡು ರುಬ್ಬಾರ್ದು ರೀ. ಅದು ನೆಂದಿರ್ತೈತಲ್ಲ ಕಾಳು, ಅದಕ್ಕೆ ಕೊತ್ತಂಬರಿ ಕರಿಬೇವು ಅಷ್ಟು ಹಾಕಿ ಇದು ಮಾಡಬೇಕು. ಏನೋ ನುಣ್ಣಗೆ ಆಗಲಿಲ್ಲ ಅಂದರೆ ಸ್ವಲ್ಪ 1 ಹನಿ ಬಿಟ್ಕೋಬೇಕು. ಅದ್ರ ನೀರು ಹಾಕಿ ಫುಲ್ಲ ರುಬ್ಬಬಾರ್ದು. ನೋಡಿರಿ, ಎಷ್ಟು ಚೆನ್ನಾಗಿ ನೆನೆದೈತಿ. ಈಗ ಅದನ್ನು ನೆನೆಯಾಕೆ ಒಂದು 5ರಿಂದ 10 ನಿಮಿಷ ನೆನೆಯಾಕೆ ಬಿಟ್ಬಿಡ್ಬೇಕು ರೀ. ನೋಡಿರಿ, ಹಿಟ್ಟು ಚೆನ್ನಾಗಿ ನೆನೆದಾದ್ಮೇಲೆ ನಾವು ಒಂದೊಂದು ವಡೆ ಬಿಡ್ತೇನೆ ರೀ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ, ಭಾಳ ರುಚಿಯಾಗಿರ್ತಾವೆ ನೋಡಿರಿ. ಮತ್ತು ತಿನ್ಬೋದಾದಂಥ ರುಚಿಕರವಾದಂತಹ ವಡೆ. ಒಟ್ಟು ಹಿಟ್ಟಿರೋದಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾವೆ ಉಬ್ಬಿ. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮನ್ಯಾಗ ಮಾಡಿರಿ. ಭಾಳ ಸರಳವಾಗೈತ್ರಿ. ಹೊಸ ರುಚಿಯಾಗಿದಂತಹ
ಈ ಗೋಧಿ ವಡೆ ಅಥವಾ ನಾವೆಲ್ಲರೂ ಜೋಳದ ವಡೆ ಅಂತಂದು ರೂಢಿ ಆಗೈತಿ ನೋಡಿರಿ. ಒಳಗೆ ಒಟ್ಟು ಹಿಟ್ಟಿರೋದಿಲ್ಲ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ.